ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಈಗ ಫಸ್ಟ್ ಇಯರ್ NEP ಸಿಲೆಬಸ್ ಏನಿದೆಯಲ್ಲ ಅದರದ್ದು ಕೆಮಿಸ್ಟ್ರಿ ವಿಡಿಯೋಸ್ನ ನಾನು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದರಲ್ಲಿ 4 ಯೂನಿಟ್ ಇದೆ. 4ನೇ ಯೂನಿಟ್ಗೆ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆಲ್ರೆಡಿ 18 ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 19ನೇ ವಿಡಿಯೋ ಆ ಚಾಪ್ಟರ್ಗಳಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಿಯಾಕ್ಷನ್ಸ್ ಆಫ್ ಕಾಂಜುಗೇಟೆಡ್ ಡೈನ್ಸ್ ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಹೈಡ್ರೋಕಾರ್ಬನ್ಸ್ ಅಂತಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇರುತ್ತಲ್ಲ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಅಂತೀವಿ. ಅದನ್ನು 2 ರೀತಿಯಾಗಿ ಮೇಜರ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದಕ್ಕೆ ಓಪನ್ ಚೈನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ಲೋಸ್ಡ್ ಚೈನ್ ಅಂತ ಹೇಳ್ತೀವಿ. ಓಪನ್ ಚೈನ್ಗೆಲ್ಲ ನಾವು ಆಲಿಫ್ಯಾಟಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಏನು, ಟರ್ಮಿನಲ್ ಕಾರ್ಬನ್ ಆಟಮ್ಸು ಓಪನ್ ಆಗಿರುತ್ತೆ, ಕ್ಲೋಸ್ ಆಗಿರಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಈ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ನಾವು ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡಿದ್ರೆ ಸ್ಯಾಚುರೇಟೆಡು, ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸ್ಯಾಚುರೇಟೆಡ್ ಅಂದರೆ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ. ಅನ್ಸ್ಯಾಚುರೇಟೆಡ್ ಅಂದರೆ ಕಾರ್ಬನ್ ಮಧ್ಯೆ ಡಬಲ್ ಬಾಂಡು ಅಥವಾ ಟ್ರಿಪಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನಿದೆ, ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೀನ್ಸ್ ಅಂತ ಕರಿತೀವಿ. ಆದರೆ ನಿಮ್ಮ ಕಾಂಪೌಂಡಲ್ಲಿ 2 ಡಬಲ್ ಬಾಂಡ್ಸ್ ಇದ್ದರೆ, ಯೂಶಲಿ ಡಬಲ್ ಬಾಂಡ್ ಇದ್ದರೆ ನಾವು IUPAC ನೇಮಲ್ಲಿ ಯಾವ ಥರ ಹೇಳ್ತೀವಿ ಅಂದರೆ ENE ಇಂದ ಎಂಡ್ ಮಾಡ್ತೀವಿ. ಅದನ್ನು ಫಂಕ್ಷನಲ್ ಗ್ರೂಪ್ ಅಂತ ಟ್ರೀಟ್ ಮಾಡ್ತೀವಿ. 2 ಇತ್ತು ಅಂದಾಗ, 2 ಡಬಲ್ ಬಾಂಡ್ ಇದ್ದಾಗ ಅದಕ್ಕೆ ಡೈಈನ್ಸ್ ಅಂತ ಹೇಳ್ತೀವಿ. ಸೊ ಆ ಡೈಈನ್ಸ್ ಬಗ್ಗೆ ನಾನು ಇವತ್ತು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೆ ಡೈಈನ್ಸಲ್ಲೂ ಬೇರೆ ಬೇರೆ ಟೈಪ್ ಇರುತ್ತೆ. ಆದರೆ ನಿಮ್ಮ ಸಿಲೆಬಸ್ಗೆ ಕಾಂಜುಗೇಟೆಡ್ ಡೈಈನ್ಸ್ ಮಾತ್ರ ರಿಯಾಕ್ಷನ್ಸು ಓದೋದಕ್ಕೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾದರೆ ಈ ಡೈನ್ಸ್ ನಾವು ಡೇ ಟು ಡೇ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಈಗ ಕೋಲ್ಡ್ ಸ್ಟೋರೇಜ್ ಅಥವಾ ರೆಫ್ರಿಜರೇಟರ್, ದೊಡ್ಡದು ಯೂಜ್ ಕೋಲ್ಡ್ ಸ್ಟೋರೇಜ್ ವಿಂಡೋಸ್ ಇರುತ್ತೆ, ಡೋರ್ಸ್ ಇರುತ್ತೆ. ಅದನ್ನು ಸೀಲ್ ಮಾಡೋದಕ್ಕೆ, ಅದು ಕ್ಲೋಸ್ ಮಾಡೋದಕ್ಕೆ ನಾವು ಡೈನ್ಸ್ನ ಡೇ ಟು ಡೇ ಲೈಫಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಹೇಗೆ ನಿಮ್ಮ ಸಿಲೆಬಸ್ ಪ್ರಕಾರ 2 ರಿಯಾಕ್ಷನ್ ಹೇಳಿದ್ದಾರೆ. ಅದು 1-2 ಅಥವಾ 1-4 ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕಂಟೈನಿಂಗ್ ಎ ಡಬಲ್ ಬಾಂಡ್ ಆರ್ ಎ ಟ್ರಿಪಲ್ ಬಾಂಡ್ ಇದ್ದರೆ ದೇ ಜನರಲಿ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ದೇ ಕನ್ವರ್ಟ್ ದೆಮ್ಸೆಲ್ಫ್ ಬೈ ಆ್ಯಡಿಂಗ್ to substituent in order to convert themselves into a saturated hydrocarbon. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಅಡಿಷನ್ ಬಿಟ್ವೀನ್ 1 and 2 ಕಾರ್ಬನ್ ಆಟಮ್ ಆಗ್ಬೋದು, ಬಿಟ್ವೀನ್ 1 and 4 ಕಾರ್ಬನ್ ಆಟಮ್ ಆಗ್ಬೋದು. ಬೇಸ್ಡ್ ಆನ್ ದಟ್ 1-2 ಅಥವಾ 1-4 ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. 1 ಮೋರ್ ಸ್ಪೆಷಲ್ ರಿಯಾಕ್ಷನ್ ಆಗುತ್ತೆ ಡೈನ್ಸು. ಅದಕ್ಕೆ ನಾವೇನಂತ ಕರಿತೀವಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ 2 ನಾವು ಇವತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಡೈನ್ಸ್ ಅಂದರೆ ಇವು ಆಲ್ಕೀನ್ಸ್ ಅಂದರೆ ಡಬಲ್ ಬಾಂಡೆಡ್ ಹೈಡ್ರೋಕಾರ್ಬನ್ಸ್ಗೆ ಆಲ್ಕೀನ್ಸ್ ಅಂತ ಕರಿತೀವಿ. ನಿಮ್ಮ ಕಾಂಪೌಂಡಲ್ಲಿ 2 ಡಬಲ್ ಬಾಂಡ್ ಇದ್ದರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಡೈಈನ್ಸ್ ಅಂತ ಕರಿತೀವಿ. ಟ್ರಿಪಲ್ ಬಾಂಡ್ 3 ಡಬಲ್ ಬಾಂಡ್ ಇದ್ದರೆ ಟ್ರೈಈನ್ಸ್ ಅಂತ ಕರಿತೀವಿ. ಇಲ್ಲಿ 2 ಡಬಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈಈನ್ಸ್ ಅಂತ ಕರಿತೀವಿ. ಈ ಡೈಈನ್ಸ್ ಏನು ಮಾಡ್ತೀವಿ, ಫರ್ದರ್ ಕ್ಲಾಸಿಫೈ ಆಗುತ್ತೆ. ಮೊದಲನೇದು ಏನು ಹೇಳ್ತೀವಿ ಅಂತಂದರೆ ಐಸೋಲೇಟೆಡ್ ಆರ್ ನಾನ್ ಕಾಂಜುಗೇಟೆಡ್ ಡೈಈನ್ಸ್ ಅಂತ ಹೇಳ್ತೀವಿ. ಅಂದರೆ ಏನು, ಇಂಡಿಪೆಂಡೆಂಟ್ ಆಗಿದೆ, 2 ಡಬಲ್ ಬಾಂಡ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆ ಥರ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಲೇಟೆಡ್ ಅಂದರೆ ಇಂಡಿವಿಜುವಲ್ ಆಗಿ ಐಸೋಲೇಟ್ ಆಗಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಒಟ್ಟು 5 ಕಾರ್ಬನ್ ಆಟಮ್ ಇದೆ. ಮೊದಲನೇ ಕಾರ್ಬನ್ ಆಟಮಲ್ಲಿ ಡಬಲ್ ಬಾಂಡ್ ಇದೆ ಬಿಟ್ವೀನ್ 1 and 2. ಅದೇ ಥರ ಲಾಸ್ಟ್ ಕಾರ್ಬನ್ ಆಟಮಲ್ಲೂ ನಿಮಗೆ ಡಬಲ್ ಬಾಂಡ್ ಇದೆ. ಐಸೋಲೇಟೆಡ್, ಕಾಂಜುಗೇಟ್ ಆಗಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಲೇಟೆಡ್ ಅಥವಾ ನಾನ್ ಕಾಂಜುಗೇಟೆಡ್ ಡೈಈನ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಡಬಲ್ ಬಾಂಡ್ ಇದೆಯಲ್ಲ, ಇಟ್ ಈಸ್ ಸಪ್ರೇಟೆಡ್ ಮೋರ್ ದ್ಯಾನ್ 1 ಬಾಂಡ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಲೇಟೆಡ್ ಅಂತ ಹೇಳ್ತೀವಿ. ಅದೇ ರೀತಿ ಕಾಂಜುಗೇಟೆಡ್ ಅಂತ ಹೇಳ್ತೀವಿ. ಅಂದರೆ ಏನು, ಒಂದು ಡಬಲ್ ಬಾಂಡು, ಒಂದು ಸಿಂಗಲ್ ಬಾಂಡ್, ಆಲ್ಟರ್ನೇಟಿವ್ಲಿ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಜುಗೇಟೆಡ್ ಡೈಈನ್ಸ್ ಅಂತ ಕರಿತೀವಿ. ಕಾಂಜುಗೇಟೆಡ್ ಅಂದರೆ ಒಂದು ಡಬಲ್ ಬಾಂಡ್ ಇರುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ ಇರುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ. ಎಕ್ಸಾಂಪಲ್ 1,2 ಬ್ಯೂಟಾಡೈನ್ ಇರ್ಬೋದು, ಅಥವಾ 1,2 ಇಲ್ಲಿ ನಾವು ಏನು ಮಾಡಿದ್ದೀವಿ, 1,3 ಬ್ಯೂಟಾ
ಪೆಂಟಾಡೈಯೀನ್ ಅಂತ ಹೇಳ್ತೀವಿ. ಬಿಟ್ವೀನ್ ಕಾರ್ಬನ್ ಆಟಮ್ ಒಂದು ಸಿಂಗಲ್ ಬಾಂಡ್, ಆಲ್ಟರ್ನೇಟಿವ್ಲಿ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವು ಕಾಂಜುಗೇಟೆಡ್ ಡೈಯೀನ್ಸ್ ಅಂತ ಹೇಳ್ತೀವಿ. ಇದಲ್ಲದೆ ಇನ್ನೊಂದು ಥರ ಇದೆ, ಅದಕ್ಕೆ ಕ್ಯುಮ್ಯುಲೇಟಿವ್ ಅಂತೀವಿ. ಬಿಟ್ವೀನ್ 2 ಹೈಡ್ರೋಜನ್ ಆಟಮ್ಸೇ ಆಗಿಬಿಡುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ಯುಮ್ಯುಲೇಟಿವ್ ಡೈಯೀನ್ಸ್ ಅಂತ ಹೇಳ್ತೀವಿ. ಡೈಯೀನ್ಸ್ ಅಂದ್ರೇನು, 2 ಡಬಲ್ ಬಾಂಡ್ ಇರುತ್ತೆ. ಆ 2 ಡಬಲ್ ಬಾಂಡ್ ಏನಾಗಿರ್ಬೋದು, ಬಿಟ್ವೀನ್ 2 ಕಾರ್ಬನ್ ಆಟಮೇ ಇದ್ಬಿಡ್ಬೋದು. ಸಿಂಗಲ್ ಬಾಂಡ್ ಇಲ್ದಲೇ ಸೈಮಲ್ಟೇನಿಯಸ್ ಆಗಿದ್ದರೆ ಅಂಥದಕ್ಕೆ ಕ್ಯುಮ್ಯುಲೇಟಿವ್ ಅಂತೀವಿ. ಒಂದು ಸಿಂಗಲ್ ಬಾಂಡು ಒಂದು ಡಬಲ್ ಬಾಂಡ್ ಇದ್ದರೆ ಕಾಂಜುಗೇಟೆಡ್ ಅಂತೀವಿ. ಸಿಂಗಲ್ ಬಾಂಡು ಮತ್ತು ಡಬಲ್ ಬಾಂಡ್ ಮಧ್ಯೆ ತುಂಬ ಗ್ಯಾಪ್ ಇತ್ತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಲೇಟೆಡ್ ಅಥವಾ ನಾನ್ ಕಾಂಜುಗೇಟೆಡ್ ಡೈಯೀನ್ಸ್ ಅಂತ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಈಗ ನಾವು ನಿಮ್ಮ ಸಿಲೆಬಸ್ ಪ್ರಕಾರ ಕಾಂಜುಗೇಟೆಡ್ ಡೈಯೀನ್ ಮಾತ್ರ ಇದೆ. ಕಾಂಜುಗೇಟೆಡ್ ಡೈಯೀನ್ ಅಂತಂದರೆ ನಾನು 1,3-ಬ್ಯೂಟಾಡೈಯೀನ್ನ ತಗೊಳ್ತೀನಿ. ಇಲ್ಲಿ ನೋಡಿ 4 ಕಾರ್ಬನ್ ಆಟಮ್ ಇದೆ. ಕಾಂಜುಗೇಟೆಡ್ ಅಂದ್ರೇನು, ಒಂದು ಸಿಂಗಲ್ ಬಾಂಡು ಒಂದು ಡಬಲ್ ಬಾಂಡು, ಒಂದು ಡಬಲ್ ಬಾಂಡು ಒಂದು ಸಿಂಗಲ್ ಬಾಂಡ್ ಇರಬೇಕು. ನೋಡಿ ಇಲ್ಲಿ ಏನಾಗ್ತಿದೆ, ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಜುಗೇಟೆಡ್ ಡೈಯೀನ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು ಅಂದರೆ ಬ್ಯೂಟಾಡೈಯೀನ್. ನಾನು ಹೇಳ್ದಂಗೆ ಇದು ಜನರಲಿ ಆಲ್ ದಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮೇ ಬಿ ಎ ಡಬಲ್ ಬಾಂಡ್ ಆರ್ ಎ ಟ್ರಿಪಲ್ ಬಾಂಡ್ ಇರುವಂಥದ್ದು, ದೇ ಜನರಲಿ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅನ್ಸ್ಯಾಚುರೇಟೆಡಿಂದ ಸ್ಯಾಚುರೇಟೆಡ್ ಕಾಂಪೌಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಅವು ಟ್ರೈ ಮಾಡ್ತವೆ. ಹಾಗಾಗಿ ಏನಾಗುತ್ತೆ, ನಾನು ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡ್ಬೋದು, ಅಡಿಷನ್ ಆಫ್ ಹೈಡ್ರೋಜನ್, ಅಥವಾ ಬ್ರೋಮಿನೇಷನ್ ಮಾಡ್ಬೋದು, ಅಡಿಷನ್ ಆಫ್ ಬ್ರೋಮಿನ್ ಆರ್ ಅಡಿಷನ್ ಆಫ್ HBr ಮಾಡ್ಬೋದು, ಹೈಡ್ರೋ ಬ್ರೋಮಿನೇಷನ್ ಅಥವಾ ಹೈಡ್ರೋ ಹ್ಯಾಲೋಜನೇಷನ್, ಹ್ಯಾಲೋಜನೇಷನ್, ಹೈಡ್ರೋ ಹ್ಯಾಲೋಜನೇಷನ್ ಯಾವ್ದು ಬೇಕಾದ್ರೂ ನಾನು ಮಾಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ವಿಡಿಯೋಸ್ನ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ. ಅಡಿಷನ್ ಆಫ್ ಆಲ್ ದೀಸ್ ಮಾಲಿಕ್ಯೂಲ್ಸ್ ಯಾವ್ಯಾವ ಕಂಡೀಷನ್ಸ್ ಆಗುತ್ತೆ ಅಂತ ನೀವು ಹಳೆ ವಿಡಿಯೋಸ್ಗಳಿಗೆ ಹೋದರೆ ಅದು ನಿಮಗೆ ಗೊತ್ತದೆ. ಸೊ ನಾವೇನು ಮಾಡೋಣ, ಫಸ್ಟ್ ಒನ್ನು ಅಡಿಷನ್ ಆಫ್ ಹೈಡ್ರೋಜನ್ ಅಂತ ತಗೊಳ್ಳೋಣ. ಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯೂಶಲಿ ಹೈಡ್ರೋಜನೇಷನ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ಪ್ರೆಸೆನ್ಸ್ ಆಫ್ ಎ ಫೈನ್ಲಿ ಡಿವೈಡೆಡ್ ನಿಕ್ಕಲ್, ಪ್ಲಾಟಿನಮ್ ಆರ್ ಪೆಲಿಡಿಯಂ. ಅದನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಹೀಟಿಂಗ್ ಅರೌಂಡ್ 200 ಡಿಗ್ರಿ ಸೆಂಟಿಗ್ರೇಡ್. ಇಲ್ಲೂ ಹಾಗೆ ಮಾಡ್ತೀವಿ. 1 ಮೋಲ್ ಆಫ್ ಹೈಡ್ರೋಜನ್ನ ಆ್ಯಡ್ ಮಾಡಿದಾಗ ನನಗೆ 1 ಬ್ಯೂಟೀನ್ ಬರುತ್ತೆ. ಇಲ್ಲೇನಾಗ್ತಾ ಇದೆ, ನಾನು ಬ್ಯೂಟಾಡೈಯೀನ್ ತೊಗೊಳ್ತಾ ಇದ್ದೀನಿ, ವಿಚ್ ಇಸ್ ಸಿಮಿಟ್ರಿಕಲ್ ಡೈಯೀನ್ನ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಏನಾಗುತ್ತೆ ಅಂದರೆ H2 ಏನು ಮಾಡುತ್ತೆ, ಯಾವ್ದಾದ್ರು ಒಂದು ಡಬಲ್ ಬಾಂಡ್ ಮಧ್ಯದಲ್ಲಿ ಹೋಗಿ ಇದು ಅಟ್ಯಾಕ್ ಆಗುತ್ತೆ. ಸೊ ಆ ಡಬಲ್ ಬಾಂಡ್ ಏನಾಗುತ್ತೆ, ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು 1 ಬ್ಯೂಟೀನ್ ಆಯಿತು. ಜೊತೆಗೆ ಏನಾಗ್ಬೋದು ಅಂತಂದರೆ ಅದು 2 ಬ್ಯೂಟೀನು ಬೇಕಾರಲ್ಲಿ ಫಾರ್ಮೇಷನ್ ಆಗ್ಬೋದು. ಹೇಗಾಗತ್ತೆ ಅಂದರೆ, ಈ ನಾನು ಮುಂಚೆನೇ ಹೇಳ್ದಂಗೆ ಡಬಲ್ ಬಾಂಡ್ ಇದ್ದಾಗ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ. ಪೈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈಗ ಇರೋವಂಥದ್ದು ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಬಂದು ಕೂತ್ಕೊಳ್ಳುತ್ತೆ. ಹಂಗಾಗಿ ನಿಮ್ಗೆ ಏನಾಗ್ಬೋದು, 1 ಬ್ಯೂಟೀನು ಅಥವಾ 2 ಬ್ಯೂಟೀನ್ ಇಲ್ಲಿ ಬರ್ತಾ ಹೋಗುತ್ತೆ. ಅದೇ ಥರ ಬ್ರೋಮಿನೇಷನ್ ನೀವು ಯಾವ್ದಾದ್ರು ತೊಗೋಬೋದು. ನಾನು ಇಲ್ಲಿ ಬ್ರೋಮಿನೇಷನ್ ಅಂತ ತೊಗೊಂಡಿದ್ದೀನಿ. ಬ್ರೋಮಿನೇಷನ್ನ ತೊಗೊಂಡ್ರೆ ಅದೇನಾಗ್ಬೋದು ಅಂದರೆ 1,2 ಅಡಿಷನ್ ಆಗ್ಬೋದು, ಇಲ್ಲ ಅಂದರೆ 1,4 ಅಡಿಷನ್ ಆಗ್ಬೋದು. ಸೊ 1,2 ಅಡಿಷನ್ ಅಂದರೆ ಏನಾಗುತ್ತೆ ನಿಮಗೆ ಅಂದರೆ, ಬಿಟ್ವೀನ್ ಕಾರ್ಬನ್ ಆಟಮ್ 1 and 2 ಅಡಿಷನ್ ಆಯಿತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, 1,2 ಅಡಿಷನ್ ಅಂತೀವಿ. ಅಕ್ರಾಸ್ ಎ ಡಬಲ್ ಬಾಂಡ್ ಅಡಿಷನ್ ಆಗುತ್ತೆ. ಇಲ್ಲಿ ಬಿಟ್ವೀನ್ ಕಾರ್ಬನ್ ನಂಬರ್ 1 ಆ್ಯಂಡ್ ಕಾರ್ಬನ್ ನಂಬರ್ 2 ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಡಬಲ್ ಬಾಂಡ್, ಅಲ್ಲೇನಾಗುತ್ತೆ ಅಟ್ಯಾಕ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, 1,2 ಅಡಿಷನ್ ಅಂತ ಕರಿತೀವಿ. ಇಲ್ಲ ಅಂತಂದರೆ 1,4 ಅಡಿಷನ್ ಆಗ್ಬೋದು. 1,4 ಅಡಿಷನ್ ಅಂದರೆ ಏನಾಗುತ್ತೆ, ಬಿಟ್ವೀನ್ ಕಾರ್ಬನ್ ಆಟಮ್ 1 ಆ್ಯಂಡ್ ಕಾರ್ಬನ್ ಆಟಮ್ 4 ಅವೆರಡರ ಮಧ್ಯೆ ಅಡಿಷನ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಪೈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಹೋಗಿ ಮೂವ್ ಆಗುತ್ತೆ. ಅವಾಗ ನಿಮಗೆ ಬರುತ್ತಲ್ಲ ಪ್ರಾಡಕ್ಟು, ಅದಕ್ಕೆ ನಾವು 1,4 ಅಡಕ್ಟ್ ಅಂತ ಕರಿತೀವಿ ಅಥವಾ 1,4 ಪ್ರಾಡಕ್ಟ್ ಅಂತ ಕರಿತೀವಿ. ಅದೇ ಥರ ಅಡಿಷನ್ ಆಫ್ HBrನ ತಗೊಂಡ್ರೆ ಇಲ್ಲೂ ಏನಾಗುತ್ತೆ ಅಂದರೆ 1,2 ಅಡಿಷನ್ ಆಗ್ಬೋದು, 1,4 ಅಡಿಷನ್ ಆಗ್ಬೋದು. ಬಿಟ್ವೀನ್ ಕಾರ್ಬನ್ ಆಟಮ್ 1 and 2 ಆಯಿತು ಅಂದರೆ 1,2 ಅಡಿಷನ್ ಅಂತ ಹೇಳ್ತೀವಿ. ಕಾರ್ಬನ್ ಆಟಮ್ 1 ಆ್ಯಂಡ್ ಕಾರ್ಬನ್ ಆಟಮ್ 4 ಬಂದು ಮಧ್ಯದಲ್ಲಿ ಡಬಲ್ ಬಾಂಡ್ ಬಂದರೆ ಅಂಥದಕ್ಕೆ ನಾವು 1,4 ಅಡಿಷನ್ ಅಂತ ಹೇಳ್ತೀವಿ. ಬಟ್ ಈ ರಿಯಾಕ್ಷನ್ ಇದೆಯಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ನಾನು ಲೋಯರ್ ಟೆಂಪರೇಚರಲ್ಲಿ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋಣ, -80 ಡಿಗ್ರಿ ಟೆಂಪರೇಚರಲ್ಲಿ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋಣ. ಆವಾಗ 1,2 ಅಡಕ್ಟ್ ಏನು ಬರುತ್ತಲ್ಲ, 1,2 ಅಡಿಷನ್ ಪ್ರಾಡಕ್ಟ್ ಏನು ಬರುತ್ತಲ್ಲ, ದಟ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಅದೇ ಥರ 1,4 ಅಡಕ್ಟ್ ಏನಿದೆಯಲ್ಲ, ದಟ್ ವಿಲ್ ಬಿ ಎ ಮೇಜರ್ ಪ್ರಾಡಕ್ಟ್ ವೆರ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಹೈಯರ್ ಟೆಂಪರೇಚರ್ ಅರೌಂಡ್ 40 ಡಿಗ್ರಿ ಸೆಂಟಿಗ್ರೇಡ್. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಈಕ್ವೇಷನ್ಲಿ, HBrನ ಆ್ಯಡ್ ಮಾಡ್ತಾ ಇದ್ದೀನಿ. 1,2 ಅಡಿಷನ್ ಆದರೆ 3 ಬ್ರೋಮೋ ಬ್ಯೂಟೀನ್ ಬರುತ್ತೆ. ಅದು 80% ಆಗುತ್ತೆ. ಯಾವಾಗ ಅಂದರೆ ಲೋಯರ್ ಟೆಂಪರೇಚರ್ ಇದ್ದಾಗ -80 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ. ಅದೇ ಥರ ನಿಮಗೆ
40 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ 1,2 ಅಡಿಷನ್ ಏನಿದೆಯಲ್ಲ ಅದು ಮೈನರ್ ಆಗುತ್ತೆ. 1,4 ಪ್ರಾಡಕ್ಟ್ ಏನಿದೆಯಲ್ಲ ದಟ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಸೊ ಸಿಮಿಲರ್ ಟು ದಟ್ ಆಫ್ ದಿ alkenes, dienes also undergo addition reaction. Since here they are going to have 2 double bond, ಎರಡು ಡಿಫ್ರೆಂಟ್ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಐದರ್ ಯು ಆರ್ ಗೋಯಿಂಗ್ ಟು ಗೆಟ್ 1,2 ಪ್ರಾಡಕ್ಟ್ ಆರ್ ಯು ಆರ್ ಗೋಯಿಂಗ್ ಟು ಗೆಟ್ 1,4 ಪ್ರಾಡಕ್ಟ್ ಡಿಪೆಂಡ್ ಆನ್ ದಿ ಕಂಡೀಷನ್. ಅದೇ ಥರ ನಾನು ಮುಂಚೆನೇ ಹೇಳ್ದಂಗೆ ಒಂದು ಸ್ಪೆಷಲ್ ರಿಯಾಕ್ಷನ್ಸ್ ಆಫ್ ಡೈನ್ಸ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ವೆರಿ ಪಾಪ್ಯುಲರ್ ರಿಯಾಕ್ಷನ್ in which you are going to convert unsaturated compound which are open chain compound ಇರೋದನ್ನ closed chain ಕಾಂಪೌಂಡ್ ಆಗಿ ನೀವು ಕನ್ವರ್ಟ್ ಮಾಡ್ತೀರಾ ಅಂತ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲೇನಾಗ್ತಾ ಇದೆ, ನಾನು ಕಾಂಜುಗೇಟೆಡ್ ಡೈನ ತಗೊಂಡು ಆ ಕಾಂಜುಗೇಟೆಡ್ ಡೈನ ಇನ್ನೊಂದು ಆಲ್ಕೀನ್ ಅಥವಾ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಜೊತೆಗೆ ಕಂಬೈನ್ ಮಾಡಿದಾಗ ನನಗೇನಾಗುತ್ತೆ, ಕ್ಲೋಸ್ಡ್ ಚೈನ್ ಕಾಂಪೌಂಡ್ ಬರುತ್ತೆ. ಇಂಥದಕ್ಕೆ ನಾನೇನಂತ ಕರಿತೀನಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀನಿ. ಡೈನು ಯಾವುದು ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ಇರುತ್ತಲ್ಲ, ಆಲ್ಕೀನ್ ಇರುತ್ತಲ್ಲ ಅಥವಾ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇರುತ್ತಲ್ಲ ಅದಕ್ಕೆ ಡೈಇನೋಫೈಲ್ ಅಂತ ಕರೀತಾರೆ, ಈನೋಫೈಲ್ ಅಂತ ಕರೀತಾರೆ. ಡೈಇನ್ ಅಂಡ್ ಡೈಇನೋಫೈಲ್ ಅವೆರಡೂ ಕಂಬೈನ್ ಆಗಿ there will be a migration of pi electron from one carbon atom to another carbon atom that leads to a new bond that going to form the cyclic molecule. This type of reaction we are going to call it as the Diels order reaction ಅಂತ ಕರೀತಾರೆ. A typical example for pericyclic reaction with a concerted mechanism. Just ಏನಾಗ್ತಾ ಇರುತ್ತೆ, ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ ಬಿಟ್ವೀನ್ ಒನ್ ಕಾರ್ಬನ್ ಆಟಮ್ ಟು ಅನದರ್ ಕಾರ್ಬನ್ ಆಟಮ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ 2 ನ್ಯೂ ಬಾಂಡು ಫಾರ್ಮೇಷನ್ ಆಗುತ್ತೆ. ಒಟ್ಟು 6 ಕಾರ್ಬನ್ ಆಟಮೇ ಇದೆ, ಇಲ್ಲೂ 4 ಕಾರ್ಬನ್ ಆಟಮ್ ಇದೆ, ಇಲ್ಲಿ 2 ಕಾರ್ಬನ್ ಆಟಮ್ ಇದೆ. ಆದರೆ ಅವೆರಡು ಏನಾಗುತ್ತೆ, ದೇರ್ ವಿಲ್ ಬಿ ಎ migration of pi electron from one atom to another atom that leads to a new formation of the new bond that going to form the cyclic molecule. Such reactions we are going to call it as a Diels order reaction. Either I can take dienophile na bari alkene na ತಗೋಬಹುದು, ಇಲ್ಲ ಅಂದರೆ ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್ ನ ತಗೋಬಹುದು. ಇಲ್ಲಿ ನೋಡಿ ಅದೇ ಥರ ನಾವೇನು ಮಾಡ್ಬೋದು, ಬೇರೆ ಯಾವ್ದಾರು ತಗೋಬಹುದು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಮ್ಯಾಲಿಕ್ ಅನ್ಹೈಡ್ರೈಡ್ನ ತಗೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಡೈ ಸಬ್ಸ್ಟಿಟ್ಯೂಟೆಡ್ ಬ್ರೋಮಿನ್ ಇರುವಂಥದ್ದು ಡೈಇನ ತಗೊಳ್ತಾ ಇದ್ದೀನಿ. ಅವೆರಡರ ಮಧ್ಯೆ ನಿಮ್ಗೆ ರಿಯಾಕ್ಷನ್ ಆಗ್ತಿದೆ ಅಂದರೆ ಅವಾಗ ಏನಾಯಿತು ಅಂತಂದರೆ ನಿಮಗೆ ಸೈಕ್ಲಿಕ್ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಸೊ ಇಲ್ಲೇನಾಗ್ತಿದೆ, ಇದು ಒಂದು ಬಾಂಡು ಮತ್ತು ಇದು ಒಂದು ಬಾಂಡ್ ಏನಿದೆಯಲ್ಲ ಈ 2 ಬಾಂಡು ನ್ಯೂ ಬಾಂಡ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೀನ್. ನಿಮ್ಗೆ ಏನಾಗ್ತಾ ಇದೆ, ಅಲ್ಲಿ ಹಿಂದಿನ ಎಕ್ಸಾಂಪಲ್ ತೊಗೊಂಡ್ರು ಅಷ್ಟೇ ಆಗುತ್ತೆ. 1,3-ಬ್ಯೂಟಾಡೈನ್ ಮತ್ತು ಆಲ್ಕೀನ್ ಆ್ಯಡ್ ಮಾಡಿದಾಗ್ಲೂ ನಿಮಗೆ ಸೈಕ್ಲೋಹೆಕ್ಸೀನ್ ಬಂತು, ಒಂದು ಡಬಲ್ ಬಾಂಡ್ ಇರುವಂಥದ್ದು ಮಾಲಿಕ್ಯೂಲ್ ಬಂತು. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್. ವೆನ್ ಡೈಯಿನ್ ಆ್ಯಂಡ್ ಡೈಯಿನೋಫೈಲ್ ವೆನ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಈಚ್ ಅದರ್ and they are going to form a cyclic product, such molecules or such reaction we are going to call it as the Diels order reaction ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಡೈಯಿನ್ಸು 2 ರಿಯಾಕ್ಷನ್ಸ್ ಆಗುತ್ತೆ, ಒಂದು ಅಡಿಷನ್ ರಿಯಾಕ್ಷನ್ ಆಗುತ್ತೆ, ಇನ್ನೊಂದು ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.